ಈಗ ವಿದ್ಯಾರ್ಥಿಗಳೇ, ನಿಮಗೆ ಈ ವಿಡಿಯೋಗಳನ್ನು ನಿಮಗೆ ಯಾಕೆ ಹಾಕ್ತೀವ ಅಂತಂದ್ರೆ ಇವೆಲ್ಲ ಮೆಂಟಲ್ ಎಬಿಲಿಟಿ ಲೆಕ್ಕದಾಗ ಬರ್ತಿರ್ತಾವೆ. ನವೋದಯದಾಗ ಇಂಥವು ಸಣ್ಣ ಒಂದು ಸುಮಾರಾಗಿ 15 ಗಣಿತಗಳನ್ನು ಹಿಂಗೆ ಕೇಳ್ತಾನೆ. 5 ಗಣಿತ ಏನು ಮಾಡ್ತಾನೆ, ಮೆಂಟಲ್ ಎಬಿಲಿಟಿ ಇಟ್ಟಿರ್ತಾನೆ. 5 ಮಾತ್ರ ಮೆಂಟಲ್ ಎಬಿಲಿಟಿ. ಆ ವಿಚಾರ ಶಕ್ತಿ ಯಾರಲ್ಲಿ ಇರ್ತದ ಆ ಹುಡುಗ ವಿನ್ ಆಗ್ತಾನೆ. 5 ಮಾರ್ಕಸ್ ಜನರಲ್ ಮೆರಿಟ್ದಾಗ ಕಡಿಮೆ ಬಿದ್ದೋದು ನವೋದಯ ಆಗೋದಿಲ್ಲ. ಆಮೇಲೆ ಭಾಳ ಪರ್ಸೆಂಟೇಜ್ ತೊಗೊಂಡವರು ರಗಡ್ ಬಂದಿರ್ತಾರೆ, ಆದರೆ ಅಲ್ಲಿ ಸೀಟ್ ಲಿಮಿಟೆಡ್ ಇರ್ತಾವೆ. ಯಾಕಂದ್ರೆ 80% ಅದೊಳಗೆ ಈಗ 75% ಇದಕ್ಕೆ ಕೊಟ್ಟಾರೆ, ಏನು ರೂರಲ್ಲೇ 25% ಅರ್ಬನ್ ಮಾಡ್ಯಾರ. ಆ 75%ದಾಗೆ ನಾವು SC ST ಜನರಲ್ಲ ಒಂದು ಭಾಳ ಆದ್ರೆ 16 ಸೀಟ್ ಅದರ 50% ಲೇಡೀಸ್ ಕೋಟ. ಹೀಗಾಗಿ ನವೋದಯ ರಿಸಲ್ಟ್ ಆದವರು ಮನ್ಯಾಗ ಕೊಡ್ತಾರೆ. ರಿಸಲ್ಟ್ ಆಗಿರ್ತದೆ ಅವ್ರದ್ದು, ಯಾಕಂದ್ರೆ ಡ್ರಾದಾಗ ಸೇಮ್ ಈಕ್ವಲ್ ಬೇಕಾಗಿರ್ತಾರೆ, ಡ್ರಾ ಮಾಡ್ತಾರೆ. ನವೋದಯದಲ್ಲಿ ಕೋಚಿಂಗ್ ತೊಗೊಂಡ್ರ, ನವೋದಯ ಕೋಚಿಂಗ್ ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ ಹೊರಗಡೆ ಭವಿಷ್ಯದ. ಈ ಗಣಿತಗಳನ್ನು ಯಾಕೆ ಪ್ರತಿಯೊಂದು ವಿಡಿಯೋಗಳನ್ನು ನೋಡ್ರಿ ಅಂತಂತ ಹೇಳ್ತಾನಂದ್ರೆ, ಇದರ ಗಣಿತ ನಿಮಗೆ ಬಿತ್ತು ಅಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಕ್ರಮಬದ್ಧವಾದ ಅಭ್ಯಾಸಗಳನ್ನು ಒಂದು ನೋಟ್ಬುಕ್ ಮಾಡಿಕೆಸಿಂದ ಪ್ರತಿಯೊಂದು ಗಣಿತಗಳನ್ನು ನೋಡ್ರಿ. ಈಗ ಒಂದು ಉದಾಹರಣೆ ಹೇಳ್ತಾನು. 0.4, 0.3, 0.8 ಇದನ್ನು ಶೇಕಡಾದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಹೆಂಗೆ ಎಕ್ಸಾಮಿನರ್ ಕ್ವಶನ್ ತೆಗಿತಾರೆ ಹೇಳಿಕ್ಕಾಗೋದಲ್ಲ. ಅದಕ್ಕೆ ನಿಮಗೆಲ್ಲ ಪ್ರತಿಯೊಂದು ಗಣಿತಗಳನ್ನು ನಾ ಯಾಕೆ ಹಾಕ್ತಾನಂದ್ರೆ, ನನ್ನನ್ನು ಸ್ವಂತ ಥಿಂಕಿಂಗ್ ಪವರ್ ಗಣಿತಗಳು ಇದ್ರೆ ಎಲ್ಲಿ ಬುಕ್ ಅದಾಗಿಲ್ಲ ಏನಿಲ್ಲ. ನಮ್ದೆಲ್ಲ ಕ್ವಾಂಟಿಟಿ ಒಂದು ಬುಕ್ ಅದ, ಬ್ಯಾಂಕಿನ ಪರೀಕ್ಷೆದ ಒಂದು ಬುಕ್ ಅದ. ಆ ಬುಕ್ದಾಗ ಕೆಲವೊಂದು ಮಕ್ಕಳ ಲೆವೆಲ್ ಗಣಿತಗಳನ್ನು ಹಾಕ್ತೇವೆ, ನವೋದಯಕ್ಕೂ ಬಿದ್ದಾವ. ಎಷ್ಟು ಈಗ ಮತ್ತೇನು ಬರ್ಬರ್ತಾ ಏನು ಮಾಡ್ತಾರ, ನಿಮಗೆ ಬರೀ ಕ್ವಶನ್ ನೋಡಿದ್ರೆ ಆನ್ಸರ್ ತೆಗಿಯಂಗೂ ಇರಬೇಕು, ರೀತಿಯಲ್ಲಿ ಇರಬೇಕು ಅಂತ ಕ್ವಶನ್ಗಳನ್ನು ಇನ್ನು ಮಕ್ಕಳಿಗೆ ಕೇಳ್ತಾರೆ. ಈಗ 27,519ರಲ್ಲಿ 5ರ ಸ್ಥಾನ ಬೆಲೆ ಎಷ್ಟು? ಇಂಥವೆಲ್ಲ ನಿಮಗೆ ಈಗ ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಇಂಥ ಗಣಿತ ಕೇಳಿ ಪಾಸ್ ಮಾಡ್ಲಿಕ್ಕತ್ತಾರಿ. ಮೊದಲು ಹಂಗಿದ್ದಿದ್ದಿಲ್ಲ, ಭಾಳ ಪವರ್ಫುಲ್ ಗಣಿತ ಇದ್ದು ಅವಾಗ. ಈಗ ನಿಮಗೆ ಇದನ್ನು ಗಣಿತ ಮಾಡ್ಲಿಕ್ಕೆ ಬರಬೇಕು, ನಿಮಗೆ ಟೈಮ್ ಕೊಟ್ಟದ, ಇದನ್ನು ಮಾಡ್ರಿ. ಮಾಡಿದಿಂದ ನಿಮಗನ್ನ ಹೇಳ್ತಾನೆ. ಓಕೆ, ಎಲ್ಲರೂ ಕಡೆ ನೋಡ್ರಿ. 27,519 ಅದ. ಇಲ್ಲಿ 5ರ ಸ್ಥಾನ ಬೆಲೆ ಏನು? 2 ರೀತಿ ಒಳಗೆ. ಇದು ದಶಾಂಶ ಸ್ಥಾನದಂದ್ರೆ ಇದನ್ನ ಒಮ್ಮೆ ಹಿಂಗೂ ಇಡಬಹುದು. ಇದು 10, 1ನೇ ಅಂಕಿಗೆ 10 ಇಡಬೇಕು, 2ನೇ ಅಂಕಿಗೆ 100 ಇಡಬೇಕು, 3ನೇ ಅಂಕಿಗೆ ತಳಗ 1000 ಇಡಬೇಕು. ಆಮೇಲೆ ಇದನ್ನ ಹಿಂಗೂ ಇಡಬಹುದು, ಆಮೇಲೆ ಇದನ್ನ ದಶಮಾಂಶದಾಗ ಇಡಬಹುದು. ಇಷ್ಟು 3 ಆನ್ಸರ್ಗಳ ಒಳಗೆ ನಿಮಗೆ ಬರ್ತಿರ್ತದೆ. ಆಮೇಲೆ ಇದನ್ನು 50% ಅಂತ ಇಡಬಹುದು. ನೋಡ್ರಿ, ಇವೆಲ್ಲ ಶೇಕಡಾದಾಗ ಇಷ್ಟ ನಮನಿ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟು ಇಲ್ಲಿ ದಶಮಾಂಶದಾಗ ಇಟ್ಟನ, ಆ ವಿಷಯ ಬೇರೆ. ಇಷ್ಟ ರೀತಿಗಳನ್ನ ನಿಮಗೆ ಆಪ್ಷನ್ಸ್ದಾಗ ಇಡಬಹುದವ. ಈಗ ಕೊಟ್ಟಿರ್ತಾನೆ 5ರ ಸ್ಥಾನ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಇದನ್ನು ಹಿಂಗೂ ಇಡಬಹುದು, ಹಿಂಗೂ ಇಡಬಹುದು, ಹಿಂಗೂ ಇಡಬಹುದು. ಹಿಂಗೂ ಯಾವುದಾದ್ರೂ ಒಂದು ಉತ್ತರ ಇಟ್ಟಿರ್ತಾನೆ. ಇಲ್ಲಿ ಉತ್ತರ ಏನಾಗಿಬಿಟ್ಟದ ನೋಡ್ರಿ, ಉತ್ತರ ಸಂಖ್ಯೆ ಎ. ಇಲ್ಲಿ ಇನ್ನೊಂದು 4,125 ಸ್ಥಾನ ಬೆಲೆಗಳನ್ನು ಭಿನ್ನ ರಾಶಿಯಲ್ಲಿ ವಿಸ್ತರಿಸಿ ಬರೆಯಿರಿ. ಓಕೆ, ಇದನ್ನ 4ನ ಇದನ್ನು ಪ್ಲಸ್ ಮಾಡ್ಕೋರಿ, ಇದನ್ನು ಭಿನ್ನ ರಾಶಿ ಒಳಗೆ ಬರೀರಿ. ಇದು 10 ಆಯ್ತು, ಇದು 2 ಡಿವೈಡೆಡ್ ಬೈ 100 ಆಯ್ತು, ಇದು 5 ಡಿವೈಡೆಡ್ ಬೈ 1000. ಆಮೇಲೆ ಇದನ್ನ ಹೆಂಗೆ ಇಡಬಹುದಪ್ಪ ಅಂತಂದ್ರೆ 4, 1, 2, 5 ಇಟ್ಟು ಒಮ್ಮೆ ಲಾಸ್ಟದ ಉತ್ತರವನ್ನು ಇಡಬಹುದು. ಆದ್ರೆ ಏನು ಕೇಳಿದ್ರೆ ಭಿನ್ನ ರಾಶಿಯನ್ನು ವಿಸ್ತರಿಸಿ ಬರೀರಿ ಅಂತ ಹೇಳಿ. ಇದು ನಿಮಗೆ ಅಭ್ಯಾಸ ಪತ್ರಿಕೆ, ಇದು ಆಪ್ಷನ್ಸ್ದಾಗಿಲ್ಲ, ಇದು ಮಾಹಿತಿ ಕೊಡ್ತೀವಿ. ಎಲ್ಲದಕ್ಕೂ 4 ಉತ್ತರ ಹಾಕೋದು ಕೂತ್ರೆ ಜಾಗ ಸಾಲಲ್ಲ. ಇದು 6,785ರಲ್ಲಿ 5ರ ಸ್ಥಾನ ಬೆಲೆ ಹಾಗೂ ಮುಖ ಬೆಲೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾನೆ. ನೀವು ಮಾಡಿರಿ ಅಂತ ತಿಳ್ಕೊಂಡನ. ಮತ್ತೆ ನೋಡ್ರಿ, 6,785ರಲ್ಲಿ 5ರ ಸ್ಥಾನ ಬೆಲೆ ಹಾಗೂ ಮುಖ ಬೆಲೆಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾನೆ. ತಾಳಗ ಉತ್ತರ ಕೊಟ್ಟ. ಈಗ ನೀವು 6,785 ಇದು
ಇದಕ್ಕೆ ಈ 5 ಇದಕ್ಕೆ ಸ್ಥಾನ ಬೆಲೆ ತಕ್ಕೋಬೇಕು. ದಶಮಾಂಶ ಭಿನ್ನ ರಾಶಿಯಲ್ಲಿ ಸ್ಥಾನ ಬೆಲೆಗಳಿಗಿಂತಲೂ ಮುಖಬೆಲೆ ದೊಡ್ಡದಾಗಿರ್ತದ. ಇದು ನೆನ್ಪಿಟ್ಕೋಬೇಕು. ಇದರ ಮುಖಬೆಲೆ ಎಷ್ಟದ 5 ಅಂತ ತಿಳ್ಕೊಂಡು ಬಿಡ್ರಿ. ಈಗ ಇದರ ಸ್ಥಾನ ಬೆಲೆ ಎಷ್ಟದ ನೋಡ್ರಿ, 5 ಇಡ್ರಿ. ಇದರ ತಳಗ ಒಂದು 1000 ಇಡ್ರಿ. ನೋಡ್ರಿ ಇಲ್ಲಿ 1 2 3 1000 ಬರೋಬ್ಬರಿ ಎಷ್ಟಾಯ್ತು? 0.005 ಆಯ್ತು. ವ್ಯತ್ಯಾಸ ಕೇಳ್ಯಾನ ಅಂತಂದ್ರೆ ನೀವೇನು ಮಾಡಬೇಕು, 3 0 ಇಟ್ಟು ಕಿಸಂದ ಇದರ ಕಳೆದು ಬಿಡ್ರಿ. ನೋಡ್ರಿ ಆ ಥರ 5 ಅದರ 5 ಕೆಲ ಬಂತು 1 9 ಇಲ್ಲೊಂದು 9 ಇಲ್ಲಿ 4.998 4.995 ಎಲ್ಲದ ನೋಡ್ರಿ ಉತ್ತರ ಎ. ನೋಡ್ರಿ ಇಂಥ ಗಣಿತಗಳು ಕೇಳಿದ್ರೆ ನಿಮಗೆ 100% ನವೋದಯದ ಎಲ್ಲ ಗಣಿತಗಳನ್ನು ನಿಮಗೆ ಈಸಿನೇ ಹೋಗಿಬಿಡುತ್ತದೆ. ನೀವು ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದು ಕಲಿಯೋದು. ಈಗ ನೋಡಿ 0.4 0.3 0.8 ಶೇಕಡಾದಲ್ಲಿ ಬರೆಯಿರಿ ಅಂತಂದಾಗ ನೀವು ಹೆಂಗೆ ಬರೀತೀರಿ? ಅದನ್ನು ಕಲಿಬೇಕು ನೀವು. ಯಾಕಂದರೆ ಅಧಿಕ ಗುಣಾಕಾರ ಭಾಗಾಕಾರ ಎರಿಕೆ ಕ್ರಮ ಸರಳ ಬಡ್ಡಿ ಅವಧಿ ಸ್ವತಂತ್ರ ಇಷ್ಟೇ ಅಲ್ಲ. ಮೆಂಟಲ್ ಎಬಿಲಿಟಿ ಗಣಿತಗಳನ್ನು ಹೆಚ್ಚು ಕಲಿಯೋದ್ರಿಂದ ನಾಳೆ ಬ್ಯಾಂಕಿನ ಪರೀಕ್ಷೆದ ಪಾಸ್ ಆಗ್ತಾರೆ. ಇದ್ರ ನಾವು ಹೇಗೆ ತಿಳಿಸ್ತದ? 0.4 ಗುಂಡ್ಲೆ 0.3 ಗುಂಡ್ಲೆ 0.8 8 3 24 24 4 96 1 2 3 ಸ್ಥಾನ 1 2 3 ಸ್ಥಾನ. ಇದನ್ನು ನೀವು ಈಗ ಶೇಕಡಾದಾಗ ಬರಿಬೇಕಾಗಿದೆ. ಶೇಕಡಾ ಬರಿಬೇಕಂದ್ರೆ ಇದನ್ನು 100ಲೆ ಗುಣಾಕಾರ ಮಾಡಬೇಕು. 100ಲೆ ಗುಣಾಕಾರ ಮಾಡಿದರೆ ದಶಮಾಂಶ ಇಲ್ಲ ಅಂತ ತಿಳ್ಕೊಂಡು 100ಲೆ ಗುಣಾಕಾರ ಮಾಡಬೇಕಾಗ್ತದೆ. 9600. ಈಗ 3 ಸ್ಥಾನ ಬಿಂದು ಕೊಡ್ರಿ. ಎಷ್ಟು ಬಂತು? 9.6 ಶೇಕಡ. ಎಲ್ಲದ ನೋಡ್ರಿ 9.6 ಶೇಕಡ. ಉತ್ತರ ಸಂಖ್ಯೆ ಬಿ. ಇಷ್ಟೇ ಗಣಿತಗಳನ್ನು ನೀವು ಕಲೀರಿ. ನಾಳೆ ನಿಮಗೆ ಎಲ್ಲ ಬ್ಯಾಂಕಿನ ಟ್ರೈನಿಂಗ್ ಕೋಚಿಂಗ್ ಸಹಿತ ಕೊಡುವಷ್ಟು ಶಕ್ತಿ ಬರ್ತದೆ ನಿಮ್ಮಲ್ಲಿ. ಇನ್ನು ನೀವು ನೋಡ್ರಿ, ಕೋಚಿಂಗ್ ಕ್ಲಾಸ್ ಮುಗಿದ್ರು ನನ್ನ ಗಣಿತಗಳು ಮುಗಿಯೋದಿಲ್ಲ. ಮೊದಲೇ ಹೇಳಿನ. ಯಾಕಂದ್ರೆ ನನ್ನ 30 ವರ್ಷ ಏನು ಕಲಿಸೀನಿ ಅದನ್ನು ಬರಿ ಅಂತ ಹೇಳ್ಯಾರ, ಅದನ್ನು ಬರೀಲಿಕ್ಕತ್ತನ್ನ. ಅದಕ್ಕೆ ಇದನ್ನು ಕಲಿಯೋದ್ರಿಂದ ಏನಾಗ್ತದಂದ್ರೆ ನಿಮ್ಗೆ ಎಲ್ಲಿ ಬೇಕಾದಲ್ಲಿ ನಿಮಗೆ ಗೌರವ ಸಿಗ್ತದೆ, ವಿದ್ಯಾರ್ಥಿಗಳಿಗೆ ಬೆಲೆ ಸಿಗ್ತದೆ, ಪೇರೆಂಟ್ಸ್ಗೆ ಬೆಲೆ ಸಿಗ್ತದೆ, ಕಲಿಸುವಂಥ ಶಿಕ್ಷಕರಿಗೆ ಬೆಲೆ ಸಿಗ್ತದೆ, ಕಲಿಬೇಕನ್ನಂಥ ಶಿಕ್ಷಕರು. ನೌಕರಿ ಸಿಗೋಕ್ಕಿಂತಲೂ ಮೊದಲು ನೀವು ಇನ್ನೂ ಏನು ಮಾಡಬೇಕು, ಇನ್ನೂ ಇದನ್ನು ಕಲಿತು ನೀವು ಉದ್ಯೋಗ ಮಾಡ್ಬೋದು, ನವೋದಯ ಕೋಚಿಂಗ್ ಮಾಡ್ಬೋದು, ಮನೆಯಲ್ಲೇ ಕಲಿಬೋದು, ಮನೆಯಲ್ಲೇ ಕ್ಲಾಸ್ ಹೇಳ್ಬೋದು. ನಿಮ್ಮ ಗದ್ಯ ಭಾಗ ಗದ್ಯ ಭಾಗ ಅಂತೂ ಮನ್ಯಾಗ ಯಾರು ಬೇಕಾದ್ರೆ ಹೇಳ್ಬೋದು, ರೀಸ್ನಿಂಗ್ನೂ ತಯಾರಾಗ್ಲಿಕ್ಕತ್ತಾವ. ನೀವು ಮನೆಯಲ್ಲೇ ಕೂತ ನವೋದಯ ಕೋಚಿಂಗ್ ಕ್ಲಾಸ್ ಫಾರಿನ್ದಾಗ ಸಹಿತ ಜನ ನನ್ನ ಸ್ಟೂಡೆಂಟ್ಗಳು ನೋಡಿ ನನಗೆ ಭಾಳ ಅಪ್ರಿಷಿಯೇಟ್ ಮಾಡ್ಯಾರ. ಸರ್ ಭಾಳ ಚಲೋ ಮಾಡ್ಯಾರಿ ಸರ್, ನಿಮಗೆ 300 MBPS ಕೊಡ್ತದೆ ನಾನು ಲೈವ್ದಾಗ ಕಲ್ತಾರ. ಯೂಟ್ಯೂಬ್ದಾಗಂತೂ 1088 ನೀವು ನೋಡ್ಬೋದು. ಎಲ್ಲ ನೋಡ್ರಿ, ಚೆನ್ನಾಗಿ ಬರ್ಕೋಬೇಕು ಪೇರ್ದಾಗ. ಆಮೇಲೆ ಎಲ್ಲ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡ್ರಿ. ನಿಮಗೆ ಇದನ್ನು ಪರ್ಫೆಕ್ಟ್. ನಾಳೆ ನಿಮಗೆ ಇನ್ನು ಎಷ್ಟು 6ನೇ ಅನುಕ, ಇನ್ನು 5 ಅನುಕರ ನಂಬರ್, ಇನ್ನು 5 ಅನುಕರ ನಂಬರ್ ಮುಗಿದು ಅಂದ್ರೆ ಒಂದೊಂದು ಅನುಕರ ನಂಬರ್ದಾಗ ಗಣಿತ ಎಷ್ಟು ಇರ್ತಾವ ಅನ್ನೋದು ತಿಳ್ಕೊರಿ. ನಾವು ಬೆಳೆಸಿದೀವಿ ಬುಕ್ಕನ್ನು. ಅವ್ರು ಎಷ್ಟು ಒಂದೇ ಮಾದರಿ ಗಣಿತ ಹಾಕಿಬಿಟ್ರೆ ನಿಮ್ಮ ಗಣಿತ ಹೆಂಗೆ ತಿಳಿತಾವ? ತಿಳಿಯಂಗಿಲ್ಲ. ಮತ್ತು ನಾ 2 3 4 ಮಾದರಿ ಇದು ಏನಂದ್ರೆ ರಿವಿಷನ್ ಸ್ಟಡಿ. ಈಗ ನಾ ಇದನ್ನು ಹಾಕಿನ ಇನ್ನೊಂದು ಹಾಕಿದರೆ ಚಲೋ ಆಗ್ತೈತೆ ಸರು, ನಮ್ಮ ಹುಡುಗ ಮಾಡ್ತಾನೋ ಇಲ್ಲೋ, ಎಲ್ಲರಿಗೂ ಅನಿಸ್ಬಾರ್ದು. ಅದಕ್ಕೆ ಇದು ರಿವಿಷನ್ ಸ್ಟಡಿ ಅದ. ಎಲ್ಲರೂ ನಾ ಮುಂಜಾನೆ ಸ್ಟೇಟಸ್ಗೆ ಹಾಕಿದ್ದು ಆವತ್ತಿನ ಹೋಮ್ವರ್ಕನ್ನು, ಆವತ್ತಿನ ಅಭ್ಯಾಸ ಭಾಳ ಇಂಪಾರ್ಟೆಂಟ್ ಇರ್ತದೆ. 24 ತಾಸು ಇರ್ತದೆ. ಯೂಟ್ಯೂಬ್ದಾಗ ತೆಗೆದು ನೋಡ್ರಿ, ಅತಿ ರಗಡ್ ಗಣಿತವ ಚೆನ್ನಾಗಿ ಬಿಡಿಸ್ಕೋರಿ ಹೇಳ್ದ.